जोर से बोलो जय माता दी, प्यार से बोलो जय माता दी। ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರ ಅಂತ ಅಂದ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಎಲ್ಲಪ್ಪ ಅಂದರೆ, ನಾವು ವೈಷ್ಣವಿ ದೇವಿಗೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಕುದುರೆ ಮೇಲೆ ಬೆಳಗಿನ ಜಾವ 5 ಗಂಟೆಗೆ ಹೋಗಿ ನಾವು ಆಧಾರ್ ಕಾರ್ಡ್ ಕೊಟ್ಟು ಟ್ಯಾಗ್ ಕೊಡ್ತಾರೆ, ಆ ಟ್ಯಾಗ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಾನು ನಮ್ಮ ಮನೆಯವರು ಹೋಗಬೇಕಂದ್ರೆ 6 ಗಂಟೆ ಆಯಿತು. ಬೆಳಗಿನ ಜಾವ ನಸಿಕಿನಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಕುದುರೆ ಮೇಲೆ ಫುಲ್ ಬೆಳಗಿನ ಜಾವ ಫುಲ್ ಎಂಜಾಯ್ ಮಾಡ್ಕೊತ, ದೇವ್ರ ಹಾಡು ಹಾಕಿದ್ರು, ಅಲ್ಲೆಲ್ಲೆಲ್ಲ ಸ್ಪೀಕರ್ ಇಟ್ಟಿದ್ರು, ಕೇಳ್ಕೊತ ದೇವಿದು ಸ್ಮರಣೆ ಮಾಡ್ಕೊತ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. ನೋಡಿ, ಈಗ ನಮ್ಮ ಮನೆಯವರು ಅಲ್ಲಿದ್ದಾರೆ ನೋಡಿ, ತೋರಿಸ್ತಾ ಇದ್ದೀನಿ. ಇದು ಬೆಳಗಿನ ಜಾವ 7 ಗಂಟೆಗೆ. ಇದು ನಮ್ಮ ಮನೆಯವ್ರಿಗೆ ಈ ಕಡೆ ತಿರುಗಂತ ಇದ್ದೀನಿ. ತಿರುಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಸೀನರಿ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ. ಬೆಳಗಿನ ಜಾವ ಮುಸುಕು ತುಂಬ ಚೆನ್ನಾಗಿತ್ತು. ಅಷ್ಟು ಚಳಿ ಇರಲಿಲ್ಲ, ಅಷ್ಟು ಸೆಕೆ ಇರಲಿಲ್ಲ. ಕ್ಲೈಮೇಟ್ ನಾರ್ಮಲ್ ಆಗಿತ್ತು, ಚೆನ್ನಾಗಿತ್ತು. ಕ್ಲೈಮೇಟು ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಾನೊಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಸೀನರಿ ಚೆನ್ನಾಗಿತ್ತು, ಸ್ವಲ್ಪ ನಿಲ್ಲಿಸಿ ವಿಡಿಯೋ ಮಾಡಿಕೊಂಡೆ, ಮತ್ತು ಫೋಟೋ ತೆಕ್ಕೊಂಡೆ. ನಾನು ನಮ್ಮ ಮನೆಯವ್ರಿಗೆ ಫೋಟೋ ತೆಕ್ಕೊಂಡಾದ್ಮೇಲೆ 8 ಗಂಟೆ ಆಯಿತು. ಸ್ವಲ್ಪ ಏನಾದರೂ ತಿನ್ನೋಣ ಅಂತಂದು ನಿಲ್ಲಿಸಿದ್ವಿ. ಮತ್ತು ಕುದುರೆಗೂ ರೆಸ್ಟ್ ಬೇಕಲ್ಲ, ಅವ್ರಿಗೂ ರೆಸ್ಟ್ ಬೇಕು ಪಾಪ. ನಾವೇನು ಕೂತ್ಕೊಂಡು ಬರ್ತೀವಿ, ಅವ್ರು ನಡ್ಕೊಂಡು ಬರಬೇಕಲ್ಲ. ಹಾಗಾಗಿ ಅವ್ರು ಟೀ ಕುಡಿದ್ರು. ನಾವು ಬೆಳಗ್ಗೆ ಪಪ್ಪಾಯಿ ತಿಂದ್ವಿ. ಪಪ್ಪಾಯಿ ಮತ್ತು ಸೀಬೆಕಾಯಿ ಇತ್ತಲ್ಲಿ. ಸೀಬೆಕಾಯಿನ ತೊಗೊಂಡು ನಮ್ಮ ಮನೆಯವರು ನಾನು ವಿಡಿಯೋ ಮಾಡ್ತಾಯಿದ್ದೆ. ಹಾಗಾಗಿ ನಮ್ಮ ಮನೆಯವ್ರು ನನಗೆ ತಿನ್ನಿಸ್ತಾಯಿದ್ರು. ಹಂಗೇನಿಲ್ಲ, ಮೊದಲಿನ ಹೊತ್ತು ನನಗೆ ನಮ್ಮ ಮನೆಯವ್ರು ತಿನ್ನಿಸ್ತಾರಲ್ಲ, ಹಾಗಾಗಿ ಅವ್ರು ತಿನ್ನಿಸ್ತಾಯಿದ್ರು. ಇವಾಗ ಮತ್ತು ಸೀಬೆಕಾಯಿ ತಿಂತಾಯಿದ್ವಿ. ಮತ್ತು ನಮ್ಮದು ಸವಾರಿ ಸ್ಟಾರ್ಟ್ ಆಯಿತು, ಕುದುರೆ ಸವಾರಿ. ನೋಡಿ, ಇವಾಗ ಹೋಗ್ತಾಯಿದ್ವಿ. ಹಂಗೆ ನಮ್ಮ ಫ್ರೆಂಡೂ ಸಿಕ್ಕರು. ಹಿಂದೆ ನಮ್ಮ ಫ್ರೆಂಡ್ ಬರ್ತಾಯಿದ್ದಾರೆ ನೋಡಿ, ಲಕ್ಷ್ಮಿ ಅಂತಂದು. ಅವರು ಸಿಕ್ಕರು, ಅವರು ನಮ್ಮ ಜೊತೆ ಬರ್ತಾಯಿದ್ರು. ಹಾಗಾಗಿ ನಾವು ಅವರು ದರ್ಶನ ಮಾಡ್ಕೊಂಡ್ವಿ. ನಮಗೆ ವೈಷ್ಣವಿ ದೇವಿ ದರ್ಶನ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಅಲೌಡ್ ಇರಲಿಲ್ಲ. ಎಲ್ಲನೂ ಪರ್ಸು, ಇದು ಫೋನು, ಲೆದರ್ ಐಟಮ್ ಎಲ್ಲ ಅಲ್ಲೇ ಲಾಕರಲ್ಲಿಟ್ಟೆ ಹೋಗ್ಬೇಕು ನಾವು. ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ನಿಮಗೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಕಾಲಭೈರವ್ಗೆ ಹೋಗ್ಬೇಕು. ಇವಾಗ ಕಾಲಭೈರವ ದರ್ಶನ ಹೇಗಾಯ್ತು ಅಂತ ನಿಮಗೆ ತೋರಿಸ್ತೀನಿ ನಾನು. ಅದು ವಿಡಿಯೋ ಮಾಡಿದ್ದೀನಿ ನಾನು. ಅದರ ದೇವಸ್ಥಾನದಲ್ಲೆಲ್ಲ ಹೊರಗಡೆನೇ ಮಾಡಿದ್ದೀನಿ. ಹಿಂಗಾಗಿ ನಾವು ಹೋಗ್ತಾಯಿದ್ವಿ ನೋಡಿ, ನಮ್ಮ ಮನೆಯವರು, ನಾನು, ನಮ್ಮ ಫ್ರೆಂಡು. ಅಲ್ಲಿ ಡೋಲಿ ಇತ್ತು ನೋಡಿ, ಇಲ್ಲಿ ಡೋಲಿ ಇತ್ತು. ಹಿಂಗಾಗಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಹೊರಗಡೆ ಆ ದೇವ್ರ ಗೋಪುರ ತೋರಿಸ್ತಾ ಇದ್ದೀನಿ, ದರ್ಶನ ಮಾಡ್ಕೊಳ್ಳಿ. ಸುತ್ತ ಸೀನರಿ ಅಂತ ಇಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ನೋಡಿ, ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಹತ್ತಿರದಿಂದ. ಹೋಗಿ ಕೆಳಗಡೆ ನೋಡೋಕ್ಕೆ ಭಯ ಆಯಿತು, ತುಂಬ ಆಳ ಆಯಿತು ಅದು. ಹಾಗಾಗಿ ಸ್ವಲ್ಪ ಮೇಲಷ್ಟೇ ಮಾಡಿಕೊಂಡೆ ನಾನು. ಕೆಳಗಡೆ ಕ್ಯಾಮ್ರಾ ಹಿಡಿಲಿಲ್ಲ. ಮತ್ತು ಬಿತ್ತಂದರೆ ಏನಪ್ಪ ಅಂತಂದು ಭಯ ಆಯಿತು ನೋಡಿ. ಹಂಗಾಗಿ ನಾನು ಬರೀ ಮೇಲಷ್ಟೇ ವಿಡಿಯೋ ಮಾಡಿದೆ, ಕೆಳಗೆ ವಿಡಿಯೋ ಮಾಡಲಿಲ್ಲ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಆದಷ್ಟು ಸ್ವಲ್ಪ ಇದು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಸೀನರಿ ಮಾತ್ರ. ದರ್ಶನ ತುಂಬ ಚೆನ್ನಾಗಾಯಿತು ನಮಗೆ. ನೋಕಲು ಏನೂ ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು. 3 ಕಡೆ ಬಿಡ್ತಾ ಇದ್ರಲ್ಲ, ಹಿಂಗಾಗಿ ವೈಷ್ಣವಿ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ಇಲ್ಲಿ ಕಾಲಭೈರೇಶ್ವರನೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಷ್ಟೇನೂ ನೋಕಲು ಇರಲಿಲ್ಲ. ಹಾಗಾಗಿ ದರ್ಶನ ಮಾಡ್ಕೊಂಡು ಇಲ್ಲೆಲ್ಲ ತುಂಬ ಜನ ಫೋಟೋ ವಿಡಿಯೋ, ಯಾಕಂದರೆ ಎಲ್ಲೂ ಫೋಟೋ ತೆಗೊಳಕ್ಕೆ ವಿಡಿಯೋ ಮಾಡ್ಕೊಳಕ್ಕೆ ಅನುಕೂಲ ಇರಲಿಲ್ಲಲ್ಲ. ಹಾಗಾಗಿ ಇಲ್ಲೇ ಎಲ್ಲರೂ ವಿಡಿಯೋ ಫೋಟೋ ತೆಕ್ಕೊಂಡ್ರು, ನಾನು ತೆಕ್ಕೊಂಡಿದ್ದೀನಿ ನೋಡಿ. ನಾನು ನಮ್ಮ ಜೋಡಿಯಾಗಿ ಒಂದು ವಿಡಿಯೋ ಮಾಡ್ಕೊಂಡಿನಿ ಸ್ಮಾಲಾಗಿ. ಈಗ ನಮ್ಮ ಫ್ರೆಂಡ್ ಜೊತೆ ನಾನು ತೆಕ್ಕೊತೀನಿ. ಈಗ ನೋಡಿ, ಇದು ಕಾಲಭೈರವೇಶ್ವರ ಅಲ್ಲ, ನಾನು ತಪ್ಪು ಹೇಳಿದ್ದೀನಿ. ಕಾಲಭೈರವ ದೇವಸ್ಥಾನ ಹೆಸರು. ಅದಾದಮೇಲೆ ಇವಾಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಜೈ ಭೈರವೇಶ್ವರ, ಜೈ ಭೈರವೇಶ್ವರ. ನೋಡಿ, ವೈಷ್ಣವಿ ದೇವಿ ಮತ್ತು ಕಾಲಭೈರವದ ದರ್ಶನ ಆಯಿತು ನಮಗೆ. ದರ್ಶನ ಆಗಿ ಈಗ ಮತ್ತು ನಾವು ರಿಟರ್ನ್ ಕೆಳಗಡೆ ಇಳಿತಾ ಇದ್ದೀವಿ.
ತುಂಬ ಚೆನ್ನಾಗಾಯಿತು ದರ್ಶನ. ಎರಡೂ ದೇವಸ್ಥಾನದ ದರ್ಶನ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ನಾನು ಒಬ್ಬಳೇ ಬಂದಿದ್ದೆ, ಆಮೇಲೆ ನಮ್ಮ ಮನೆಯವ್ರ ಜೊತೆ ಬಂದೆನಲ್ಲ ನನಗೆ ತುಂಬ ಖುಷಿ ಆಯಿತು. ಆ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ. ವಾಪಸ್ ಹೋಗ್ಬೇಕಾದ್ರೆ ತುಂಬ ಜನ ರಶ್ ಆಗೋಯಿತು. ಬೆಳಗಿನ ಜಾವ ಅಲ್ಲ, ಅಷ್ಟು ರಶ್ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ, ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು, ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರು ಇನ್ನೂ ಹೊಸಬರು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. जय माता जी. जोर से बोलो जय माता जी, प्यार से बोलो जय माता जी. माता जी की जय.